ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಮನ್ನಾರಾಯಣನು ನಾರದನ ಕಣ್ಣಿಗೆ ಕಾಣಿಸಿಕೊಂಡು ತಾನು ನಡೆಸಿದ ಸೃಷ್ಟ್ಯಾದಿ ಕಾರ್ಯಗಳನ್ನು ಅವನಿಗೆ ತಿಳಿಸಿದುದು ಎಂಬ 347ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರ, ಹೀಗೆ ನಾರದನು ಪರಮ ಗುಹ್ಯವೂ ತಥ್ಯವೂ ಆದ ದಿವ್ಯ ನಾಮಗಳಿಂದ ಸ್ತುತಿಸಿದ ಮೇಲೆ ವಿಶ್ವಮೂರ್ತಿಯಾದ ಭಗವಂತನು ಪ್ರಸನ್ನನಾಗಿ ದರ್ಶನವನ್ನು ಕೊಟ್ಟನು. ಆ ಭಗವಂತನ ರೂಪವು ಒಂದು ಕಡೆ ನೋಡುವಾಗ ಚಂದ್ರನಿಗಿಂತಲೂ ಶುದ್ಧವಾಗಿ ತೋರುವುದು, ಇನ್ನೊಂದು ಕಡೆ ಚಂದ್ರನಿಗಿಂತಲೂ ಅತಿಶಯವಾಗಿ ತೋರುವುದು. ಅಗ್ನಿವರ್ಣ ಒಂದು ಕಡೆ, ಸೂರ್ಯವರ್ಣ ಒಂದು ಕಡೆ, ಗಿಳಿಯ ರೆಕ್ಕೆಯ ಬಣ್ಣ ಒಂದು ಕಡೆ, ಸ್ಫಟಿಕ ಕಾಂತಿಯೊಂದು ಕಡೆ, ಅಂಜನಗಿರಿಯ ಬಣ್ಣ ಒಂದು ಕಡೆ, ಬಂಗಾರದ ಕಾಂತಿ ಇನ್ನೊಂದು ಕಡೆ, ಎಲೆಯ ಚಿಗುರಿನ ಬಣ್ಣ ಒಂದು ಕಡೆ, ಒಮ್ಮೊಮ್ಮೆ ಬರೀ ಬಿಳುಪಾಗಿ ಪ್ರಕಾಶಿಸುವುದು. ಒಂದು ಕಡೆ ಬಂಗಾರದಂತೆಯೂ, ಇನ್ನೊಂದು ಕಡೆ ವೈಡೂರ್ಯದಂತೆಯೂ, ಇನ್ನೊಂದೆಡೆ ನೀಲ ವೈಡೂರ್ಯದಂತೆಯೂ, ಇನ್ನೊಂದು ಕಡೆ ಇಂದ್ರನೀಲದ ಕಾಂತಿಯೆಂದಲೂ, ಇನ್ನೊಂದು ಕಡೆ ನವಿಲಿನ ಕತ್ತಿನ ಕಾಂತಿಯೆಂದಲೂ, ಒಂದು ಭಾಗದಲ್ಲಿ ಮುತ್ತಿನ ಹಾರದ ಕಾಂತಿಯಿಂದಲೂ ತೋರುವುದು. ಹೀಗೆ ಆ ಭಗವಂತನು ಬಹುವರ್ಣಗಳಿಂದ ತನ್ನ ರೂಪವನ್ನು ತೋರಿಸಿದನು. ಆತನಿಗೆ ಸಹಸ್ರ ನೇತ್ರಗಳು, ಸಹಸ್ರ ಪಾದಗಳು, ಸಹಸ್ರ ಶಿರಸ್ಸುಗಳು, ಸಹಸ್ರ ಬಾಹುಗಳು, ಸಾವಿರ ಉದರಗಳು ಹೀಗೆಲ್ಲ ಒಮ್ಮೊಮ್ಮೆ ಕಾಣುವನು, ಇನ್ನೊಮ್ಮೆ ಅವ್ಯಕ್ತ ಸ್ವರೂಪನಾಗಿರುವನು. ಹೀಗೆ ಆ ಪ್ರಭುವು ಎಲ್ಲಿರುವನೆಂದು ನಾರದನಿಗೆ ನಿರ್ಧರಿಸಿ ತಿಳಿಯುವುದಕ್ಕಾಗದಂತೆ ಗೋಚರಿಸಿದನು. ಆಗ ಅವನ ಬಾಯಿಂದ ಪ್ರಣವದೊಡನೆ ಗಾಯತ್ರಿ ಮಂತ್ರಗಳು ಹೊರಡುತ್ತಿದ್ದವು. ಕೆಲವು ಮುಖಗಳಿಂದ ಚತುರ್ವೇದಗಳು, ಆರಣ್ಯಕವೆಂಬ ಉಪನಿಷತ್ತುಗಳು ಹೊರಡುತ್ತಿದ್ದವು. ಯಜ್ಞಪತಿ ಎನಿಸಿದ ಆ ದೇವದೇವನು ಯಜ್ಞ ವೇದಿಕೆ, ಕಮಂಡಲು, ದರ್ಭೆ, ಜಪಮಣಿ, ಮೌಂಜಿ, ಕೃಷ್ಣಾಜಿನ, ದಂಡ ಕಾಷ್ಟಗಳು, ಜ್ವಲಿಸುವ ಅಗ್ನಿ ಇವುಗಳನ್ನೆಲ್ಲ ಕೈಯಲ್ಲಿ ಧರಿಸಿರುವನು. ಹೀಗೆ ಪ್ರಸನ್ನ ಮುಖದಿಂದ ತನಗೆ ದರ್ಶನವನ್ನು ಕೊಟ್ಟ ಆ ಪರಮೇಶ್ವರನನ್ನು ನಾರದನು ಕಂಡು ಮೌನದಿಂದ ನಮಸ್ಕರಿಸಿದನು. ಆಗ ಆ ದೇವನು ನಾರದನನ್ನು ನೋಡಿ, ಓ ದೇವರ್ಷಿ, ಏಕತಾ ದ್ವಿತ ತ್ರಿತರೆಂಬ ಮುನಿಗಳು ನನ್ನ ದರ್ಶನಕ್ಕಾಗಿ ಈ ಪ್ರದೇಶಕ್ಕೆ ಬಂದರು. ಆದರೆ ನನ್ನನ್ನು ನೋಡಲು ಅವರಿಗೆ ಶಕ್ಯವಾಗಲಿಲ್ಲ. ಏಕಾಂತ ಭಕ್ತರಲ್ಲದವರಾರು ನನ್ನನ್ನು ದರ್ಶಿಸಲಾರರು. ನೀನು ಅಂತಹ ಏಕಾಂತ ಭಕ್ತರಲ್ಲಿ ಉತ್ತಮನಾದುದರಿಂದ ನಿನಗೆ ನಾನು ಗೋಚರಿಸಿದೆನು. ಈಗ ನನ್ನ ಈ ರೂಪಗಳೇ ಧರ್ಮನ ಗ್ರಹದಲ್ಲಿ ಜನಿಸಿರುವವು. ನೀನು ಆ ಮೂರ್ತಿಗಳನ್ನು ಭಜಿಸು. ಈಗ ನಿನಗೆ ಬೇಕಾದ ವರಗಳನ್ನು ಇಲ್ಲಿ ನನ್ನಿಂದ ಪಡೆಯಬಹುದು. ನಾನು ನಿನ್ನಲ್ಲಿ ಪ್ರಸನ್ನನಾಗಿರುವೆನು ಎಂದನು. ಆಗ ನಾರದನು, ದೇವ, ಆ ನಿನ್ನ ದರ್ಶನದಿಂದಲೇ ನನ್ನ ತಪಸ್ಸು, ನನ್ನ ನಿಯಮಗಳು ಸಫಲವಾದವು. ಸರ್ವಮೂರ್ತಿಯಾದ ನಿನ್ನ ದರ್ಶನವೇ ನನಗೆ ದೊಡ್ಡ ವರವು ಎಂದನು. ಆಗ ಭಗವಂತನು, ನಾರದ, ಇನ್ನು ಇಲ್ಲಿ ವಿಳಂಬ ಮಾಡಬೇಡ, ಹೊರಡು. ಇಂದ್ರಿಯಗಳು ಆಹಾರವೂ ಇಲ್ಲದವರಾಗಿ ಚಂದ್ರನಿಗೆ ಎಣೆಯಾದ ಕಾಂತಿಯಿಂದ ಬೆಳಗುವ ಈ ಭಕ್ತರು ನನ್ನನ್ನು ಏಕಾಗ್ರತೆಯಿಂದ ಧ್ಯಾನಿಸುತ್ತಿರುವರು. ಅವರಿಗೆ ವಿಘ್ನವನ್ನು ಮಾಡಬೇಡ. ಇಲ್ಲಿನ ತಪಸ್ಸಿದ್ದರು ನನ್ನಲ್ಲಿ ಮೊದಲಿಂದಲೇ ಏಕಾಂತ ಭಕ್ತರು, ರಜಸ್ತಮೋ ಗುಣಗಳಿಲ್ಲದವರು. ಇಂತಹವರೇ ನನ್ನನ್ನು ಸೇರಬಲ್ಲರು. ಯಾವುದೋ ನೋಟಕ್ಕಾಗಲಿ ಸ್ಪರ್ಶಕ್ಕಾಗಲಿ ಘ್ರಾಣಿಸುವುದಕ್ಕಾಗಲಿ ಸಾಧ್ಯವಿಲ್ಲದೆ, ರಸಗಂಧಗಳಿಲ್ಲದೆ, ಸತ್ವ ರಜಸ್ತಮಸ್ಸುಗಳೆಂಬ ಗುಣಗಳು ಇಲ್ಲದೆ, ಸರ್ವವ್ಯಾಪಿ ಎನಿಸಿ ಸರ್ವ ಸಾಕ್ಷಿಯಾಗಿ ಲೋಕಕ್ಕೆಲ್ಲ ಆತ್ಮನೆನಿಸಿಕೊಂಡಿರುವನೋ ಅವನನ್ನು ವಾಸುದೇವನೆಂದು ತಿಳಿ. ಎಲ್ಲ ಭೂತ ವರ್ಗಗಳ ಶರೀರಗಳು ನಶಿಸಿದರೂ ಅವನಿಗೆ ನಾಶವಿಲ್ಲ. ಅವನು ಜನನ ಮರಣವಿಲ್ಲದವನು, ನಿತ್ಯನು, ಶಾಶ್ವತನು, ನಿರ್ಗುಣನು, ನಿಷ್ಕಲನು. ಅವನೇ 24 ತತ್ವಗಳಿಂದ ಆಚೆಗೆ ಪ್ರಸಿದ್ಧವಾದ 25ನೆಯ ತತ್ವವೆನಿಸುವನು. ಅವನನ್ನು ಪುರುಷನೆನ್ನುವರು. ಅವನು ನಿಷ್ಕ್ರಿಯನು, ಜ್ಞಾನಗಮ್ಯನು. ಅವನಲ್ಲಿ ಸೇರಿದ ಬ್ರಾಹ್ಮಣರು ಮುಕ್ತರೆನಿಸುವರು. ಅವನು ಸನಾತನನೆಂದು, ಪರಮಾತ್ಮನೆಂದು ಹೇಳಲ್ಪಡುವನು. ಶುಭಾಶುಭ ಕರ್ಮಗಳೆರಡರಿಂದಲೂ ದುರ್ಲಭವಾದ ಆತನ ಮಹಾತ್ಮ್ಯವನ್ನು, ಅವನ ಸರ್ವವ್ಯಾಪಕತ್ವವನ್ನು ನೋಡು. ಸತ್ವ, ರಜಸ್ಸು, ತಮಸ್ಸುಗಳೆಂಬಿವು ಮೂರನ್ನು ಗುಣಗಳೆನ್ನುವರು. ಇವು ಎಲ್ಲ ಶರೀರಗಳಲ್ಲಿಯೂ ಇರುವವು. ಇವು ಅವನಿಂದ ಪ್ರಕಾಶಕ್ಕೆ ಬರುವವು. ಕ್ಷೇತ್ರಜ್ಞನು ಅವುಗಳನ್ನು ಅನುಭವಿಸುವನು. ಆದರೆ ಆ ಗುಣಗಳಿಂದ ತಾನು ಅನುಭವಿಸಲ್ಪಡುವವನಲ್ಲ. ಅವನು ನಿರ್ಗುಣನಾಗಿ ಗುಣಗಳನ್ನು ಭುಜಿಸುತ್ತಲೂ ತನ್ನಲ್ಲಿ ಗುಣಗಳನ್ನು ಸೃಷ್ಟಿಸುತ್ತಲೂ ಗೆದ್ದು ತಾನು ಆ ಗುಣಗಳನ್ನು ಅತಿಕ್ರಮಿಸಿದವನಾಗಿರುವನು. ಓ ದೇವರ್ಷಿ, ಜಗತ್ತಿಗೆ ಆಧಾರವಾದ ಪೃಥ್ವಿಯು ಲಯ ಕಾಲದಲ್ಲಿ ಜಲದಲ್ಲಿಯೂ,
ಜಲವು ತೇಜಸ್ಸಿನಲ್ಲಿಯೂ, ಲಯಕಾಲದಲ್ಲಿ ಜಲದಲ್ಲಿಯೂ, ಜಲವು ತೇಜಸ್ಸಿನಲ್ಲಿಯೂ, ತೇಜಸ್ಸು ವಾಯುವಿನಲ್ಲಿಯೂ, ವಾಯುವು ಆಕಾಶದಲ್ಲಿಯೂ, ಆಕಾಶವು ಮನಸ್ಸಿನಲ್ಲಿಯೂ, ಮನಸ್ಸು ಅವ್ಯಕ್ತದಲ್ಲಿಯೂ, ಅವ್ಯಕ್ತವು ಪುರುಷನಲ್ಲಿಯೂ ಲಗಿಸುವುದು. ಆ ಪುರುಷನಿಗೆ ಮೇಲಾದುದಿಲ್ಲ. ಸನಾತನನಾದ ಆ ವಾಸುದೇವನನ್ನು ಬಿಟ್ಟು ಲೋಕದಲ್ಲಿ ನಿತ್ಯವೆನಿಸಿದ ಭೂತವು ಚರಾಚರಗಳಲ್ಲಿ ಯಾವುದೂ ಇಲ್ಲ. ಆ ವಾಸುದೇವನೇ ಸಕಲ ಪ್ರಾಣಿಗಳ ಆತ್ಮನು. ಪಂಚಭೂತಗಳ ಸೇರುವೆಯು ಶರೀರವೆನಿಸುವುದು. ಅದರೊಳಗೆ ಸೇರಿರುವ ಆ ಮಹಾಮಹಿಮನನ್ನು ಯಾರಿಗೂ ನೋಡಲು ಸಾಧ್ಯವಿಲ್ಲ. ಆ ಆತ್ಮನೇ ಶರೀರವನ್ನು ಚೇಷ್ಟಿಸುವ ಹಾಗೆ ಮಾಡುತ್ತಾ ಅದರಲ್ಲಿ ತಾನಿರುವುದನ್ನು ಕಾಣಿಸುವನು. ಧಾತುಗಳ ಸಮೂಹವಿಲ್ಲದೆ ಶರೀರವಾಗಲಾರದು. ಜೀವನಿಲ್ಲದೆ ಪ್ರಾಣಾದಿ ವಾಯುಗಳು ಚೇಷ್ಟಿಸಲಾರವು. ಆ ಜೀವನು ಶೇಷನೆಂದು, ಪ್ರಭುವೆಂದು, ಸಂಕರ್ಷಣನೆಂದು ಹೇಳಲ್ಪಡುವನು. ಆ ಜೀವನೇ ತನ್ನ ಧ್ಯಾನಾದಿಗಳಿಂದ ಜೀವನ್ಮುಕ್ತವೆನಿಸಿದ ಸನತ್ಕುಮಾರತ್ವವನ್ನು ಹೊಂದಿದನು. ಆ ಸಂಕರ್ಷಣನಿಂದ ಸಕಲ ಪ್ರಾಣಿಗಳ ಲಯಕ್ಕೆ ಕಾರಣನು, ಎಲ್ಲಾ ಪ್ರಾಣಿಗಳ ಮನಸ್ಸು ಎನಿಸಿದ ಪ್ರದ್ಯುಮ್ನನು ಉಂಟಾದ ಹಾಗೆ ಹೇಳುವರು. ಆ ಪ್ರದ್ಯುಮ್ನನಿಂದ ಕಾರಣ ಕಾರ್ಯ ಕರ್ತೃ ರೂಪನಾದ ಅನಿರುದ್ಧನು ಹುಟ್ಟಿದನು. ಅವನಿಂದ ಸಕಲ ಜಗತ್ತು ಹುಟ್ಟಿರುವುದು. ಅವನು ಈಶಾನನೆಂದು, ಸಕಲ ಕರ್ಮಗಳ ಅಧಿಕಾರಿಯೆಂದು ಹೇಳಲ್ಪಡುವನು. ಕ್ಷೇತ್ರಜ್ಞನು ನಿರ್ಗುಣನು ಆದ ವಾಸುದೇವನೇ ಈ ಸಂಕರ್ಷಣನೆಂಬ ಜೀವನೆಂದು ತಿಳಿಯಬೇಕು. ಸಂಕರ್ಷಣನಿಂದ ಹುಟ್ಟಿದ ಪ್ರದ್ಯುಮ್ನನು ಮನಸ್ಸೆನಿಸುವನು. ಪ್ರದ್ಯುಮ್ನನಿಂದ ಹುಟ್ಟಿದ ಅನಿರುದ್ಧನು ಅಹಂಕಾರವೆನಿಸುವನು. ನಾರದ, ಕ್ಷರಾಕ್ಷರಗಳು, ಕಾರಣ ಕಾರ್ಯಗಳು ಎಂಬಿ ಭೇದಗಳಿಂದ ಕರೆಯಲ್ಪಡುವ ಸಮಸ್ತ ಜಗತ್ತು ನನ್ನಿಂದಲೇ ಉಂಟಾಗುವವು. ನನ್ನ ಭಕ್ತರೇ ನನ್ನಲ್ಲಿ ಪ್ರವೇಶಿಸಿ ಮುಕ್ತರೆನಿಸುವರು. ನಾನು ನಿತ್ಯ ಪೂರ್ಣನು, ಕಾಮರಹಿತನು, ನಿರ್ಗುಣನು, ನಿಷ್ಫಲನು, ನಿರ್ದ್ವಂದ್ವನು. ನಾನೇ ಪಂಚವಿಂಶಕನೆಂದು ಹೇಳಲ್ಪಡುವೆನು. ನನಗೆ ಪರಿಗ್ರಹವಿಲ್ಲ. ನನ್ನನ್ನು ರೂಪವುಳ್ಳವನೆಂದು ತಿಳಿಯಬಾರದು. ಜನರಿಗೆಲ್ಲ ಗುರುವು ಈಶ್ವರನು ಆದ ನಾನು ನನ್ನ ಇಚ್ಛಾ ಮಾತ್ರದಿಂದ ಒಂದೇ ಕ್ಷಣದಲ್ಲಿ ಅದೃಶ್ಯನಾಗಬಲ್ಲೆನು. ನಾರದ, ನೀನು ನನ್ನನ್ನು ಭೂತ ಗುಣಗಳಿಂದ ಕೂಡಿದವನನ್ನಾಗಿ ತಿಳಿಯುತ್ತಿರುವೆ. ಆ ನಿನ್ನ ಮೋಹವು ನಿನ್ನಲ್ಲಿ ನಾನು ಉಂಟು ಮಾಡಿದ ಮಾಯೆಯ ಕಾರ್ಯವೆಂದೇ ತಿಳಿ. ವಾಸ್ತವದಲ್ಲಿ ನನ್ನನ್ನು ಹಾಗೆ ನೀನು ತಿಳಿಯಬಾರದು. ನಾನು ನಿನಗೆ ವಾಸುದೇವಾದಿ ಮೂರ್ತಿ ಚತುಷ್ಟಯಗಳನ್ನು ತಿಳಿಸಿದೆನು. ನಾನೇ ಜೀವನೆಂಬ ಹೆಸರುಳ್ಳವನು. ಜೀವನು ನನ್ನಲ್ಲಿ ಕಲ್ಪಿತನು. ಆದರೆ ಜೀವನನ್ನು ನೋಡಿದೆನು ಎಂಬ ಬುದ್ಧಿಯನ್ನು ನೀನು ಇಡಬಾರದು. ನಾನು ಸರ್ವಾಂತರ್ಯಾಮಿ. ಪ್ರಾಣಿಗಳ ಶರೀರವು ನಶಿಸಿದರೂ ನಾನು ನಶಿಸುವುದಿಲ್ಲ. ತಪಸ್ಸಿದ್ಧರು, ಭಾಗ್ಯವಂತರು, ತ್ರಿಗುಣಗಳಿಂದ ಮುಕ್ತರಾದವರು ನನ್ನ ಭಕ್ತರು. ನಾನು ಇಂದ್ರಿಯ ಗೋಚರನಲ್ಲ. ಕಾರಣ ಕಾರ್ಯ ಕರ್ತೃಗಳೆಲ್ಲವೂ ನಾನೇ. ನಾನು ಗುಣರಹಿತನು. ಜಗತ್ತಿಗೆಲ್ಲ ಆತ್ಮಭೂತನು. ಹಿರಣ್ಯ ಗರ್ಭನೆಂದು, ಚತುರ್ಮುಖನೆಂದು ಕೀರ್ತಿಸಲ್ಪಡುವ ಬ್ರಹ್ಮನು ನನ್ನ ಅನೇಕ ಕಾರ್ಯಗಳನ್ನು ವಿಚಾರಿಸುತ್ತಿರುವನು. ನನ್ನ ಹಣೆಯಲ್ಲಿ ಕ್ರೋಧದಿಂದ ಹುಟ್ಟಿದವನು ರುದ್ರನು. ಇದು ಈ ನನ್ನ ಬಲಪಾರ್ಶ್ವದಲ್ಲಿ ಏಕಾದಶ ರುದ್ರರನ್ನು ನೋಡು. ನನ್ನ ಎಡಪಕ್ಕದಲ್ಲಿ ದ್ವಾದಶಾದಿತ್ಯರನ್ನು, ನನ್ನ ಮುಂಭಾಗದಲ್ಲಿ ಅಷ್ಟವಸುಗಳನ್ನು, ನನ್ನ ಹಿಂಭಾಗದಲ್ಲಿ ನಾಸತ್ಯ ದಸ್ರರೆಂಬ ವೇದೇವ ವೈದ್ಯರಿಬ್ಬರನ್ನು ನೋಡು. ಹಾಗೆಯೇ ಎಲ್ಲ ಪ್ರಜಾಪತಿಗಳು, ಸಪ್ತ ಋಷಿಗಳು, ವೇದಗಳು, ಯಜ್ಞಗಳು, ಅಮೃತ, ಔಷಧಿಗಳು, ತಪಸ್ಸುಗಳು, ಬೇರೆ ಬೇರೆ ತರಹದ ಯಮ ನಿಯಮಗಳು ಇವೆಲ್ಲ ನನ್ನ ಶರೀರದಲ್ಲಿರುವುದನ್ನು ನೀನು ನೋಡಬಹುದು. ಹಾಗೆಯೇ ಶ್ರೀ ಲಕ್ಷ್ಮಿ, ಕಾರ್ತಿ, ಗೋರೂಪಿಣಿಯಾದ ಭೂಮಿ, ವೇದಮಾತೆಗೆನಿಸಿದ ಗಾಯತ್ರಿ, ಜ್ಯೋತಿಗಳಲ್ಲಿ ಮೇಲೆನಿಸಿದ ಧ್ರುವ ನಕ್ಷತ್ರ, ಮೂರ್ತಿಮತ್ತುಗಳಾದ ಮೇಘಗಳು, ಸಮುದ್ರಗಳು, ನದಿ ನದ ತಟಾಕಗಳು, ನಾಲ್ಕು ಪಿತೃಗಣಗಳು ಇವೆಲ್ಲವನ್ನು ನನ್ನಲ್ಲಿ ನೀನು ನೋಡಬಹುದು. ಶರೀರವಿಲ್ಲದೆ ನನ್ನಲ್ಲಿರುವ ತ್ರಿಗುಣಗಳನ್ನು ನೋಡು. ಓ ಮುನೀಂದ್ರ, ದೇವ ಕಾರ್ಯಕ್ಕಿಂತಲೂ ಪಿತೃಕಾರ್ಯವು ಮೇಲೆನಿಸುವುದು. ಆ ದೇವತೆಗಳಿಗೂ ಪಿತೃಗಳಿಗೂ ನಾನೇ ಆದಿಪಿತನು. ಹಯಗ್ರೀವನಾಗಿ ಪಶ್ಚಿಮೋತ್ತರ ಸಮುದ್ರಗಳಲ್ಲಿದ್ದುಕೊಂಡು ಶ್ರದ್ಧೆಯಿಂದ ಕೊಡಲ್ಪಡುವ ಹವ್ಯ ಕವ್ಯಗಳನ್ನು ಭುಜಿಸತಕ್ಕವನು ನಾನೇ. ಮೊಟ್ಟ ಮೊದಲು ನಾನು ಸೃಷ್ಟಿಸಿದ ಬ್ರಹ್ಮನು ಯಜ್ಞರೂಪಿಯಾದ ನನ್ನನ್ನೇ ಪೂಜಿಸಿದನು. ಅದರಿಂದ ಪ್ರೀತಿಗೊಂಡ ನಾನು ಅವನಿಗೆ ನನ್ನ ಸಾಕ್ಷಾತ್ ಪುತ್ರನೆನಿಸುವಂತೆ, ಲೋಕಗಳಿಗೆ ಅಧ್ಯಕ್ಷನಾಗಿರುವಂತೆಯೂ ವರಗಳನ್ನು ಕೊಟ್ಟನು. ಅಲ್ಲದೆ ಅವನಿಂದ ಉಂಟಾದ ಅಹಂಕಾರದಿಂದ ಅನೇಕ ನಾಮರೂಪಗಳುಳ್ಳ ವಸ್ತುಗಳು ಉಂಟಾಗುವಂತೆಯೂ ಅನುಗ್ರಹಿಸಿದುದಲ್ಲದೆ, ಅವನಿಂದ ಸೃಷ್ಟವಾದ ಈ ಲೋಕಕ್ಕಾಗಿ ಅವನು ನಿರ್ಣಯಿಸಿದ ಮರ್ಯಾದೆಗಳನ್ನು ಯಾರೂ ಅತಿಕ್ರಮಿಸದಂತೆಯೂ ವರವನ್ನು ಕೊಟ್ಟೆನು. ಮತ್ತು ಅವನನ್ನು ಕಂಡು, ಓ ಚತುರ್ಮುಖ, ನಿನಗೆ ವರಗಳನ್ನು ಕೊಡತಕ್ಕ ಶಕ್ತಿಯುಂಟಾಗಲಿ. ನೀನು ದೇವಾಸುರರಿಗೂ ಪಿತೃಗಳಿಗೂ ಸಮಸ್ತ ಭೂತಗಳಿಗೂ ಉಪಾಸ್ಯನಾಗು.
ನಾನು ಆಗಾಗ ದೇವಕಾರ್ಯಗಳಿಗಾಗಿ ಬೇರೆ ಬೇರೆ ರೂಪಗಳಿಂದ ಅವತರಿಸುವೆನು. ಆಗ ನೀನು ತಂದೆಯು ಮಗನನ್ನು ಹೇಗೋ ಹಾಗೆ ನನ್ನನ್ನು ನಿಯೋಗಿಸುವುದಕ್ಕೂ ಸಮರ್ಥನಾಗುವೆ ಎಂದು ನಾನು ಆ ಬ್ರಹ್ಮನಿಗೂ ರುದ್ರನಿಗೂ ಇಂದ್ರನಿಗೂ ಇಂತಹ ಬೇರೆ ಬೇರೆ ವರಗಳನ್ನು ಶಕ್ತಿಗಳನ್ನು ಅನುಗ್ರಹಿಸಿ ಬಂದು ಈ ನಿವೃತ್ತಿ ಮಾರ್ಗವನ್ನು ಕೈಗೊಂಡಿರುವೆನು. ಓ ನಾರದ, ಸಮಸ್ತ ಧರ್ಮಗಳ ನಾಶವೇ ಉತ್ತಮ ನಿವೃತ್ತಿ ಎನಿಸುವುದು. ನಿವೃತ್ತಿಯನ್ನು ಹೊಂದಿದವನು ಸರ್ವಾವಯವಗಳಲ್ಲಿ ಆನಂದ ಭರಿತನಾಗಿ ವರ್ತಿಸುವನು. ಸಾಂಖ್ಯ ಸಿದ್ಧಾಂತಗಳನ್ನು ತಿಳಿದ ಆಚಾರ್ಯರು ನನ್ನನ್ನೇ ಜ್ಞಾನ ಸಂಪನ್ನನು, ಆದಿತ್ಯ ಮಂಡಲ ಸ್ಥಿತನು, ಸನಾತನನು ಆದ ಕಪಿಲನೆಂದು ಹೇಳುವರು. ನಾನೇ ವೇದಗಳಲ್ಲಿ ಹಿರಣ್ಯ ಗರ್ಭನೆಂದು ಸ್ತುತಿಸಲ್ಪಡುವೆನು. ಯೋಗ ಶಾಸ್ತ್ರಗಳಲ್ಲಿ ಯೋಗಿಗಳಿಗೆ ಗತಿಯೆಂದು ನಾನೇ ಹೇಳಲ್ಪಡುವೆನು. ಶಾಶ್ವತನೆನಿಸಿದ ನಾನು ವ್ಯಕ್ತರೂಪವನ್ನು ಕೈಗೊಂಡು ದೇವಲೋಕದಲ್ಲಿರುವೆನು. ಸಹಸ್ರ ಯುಗಗಳು ಕಳೆದ ಮೇಲೆ ಈ ಜಗತ್ತನ್ನೆಲ್ಲ ನನ್ನಲ್ಲಿ ಉಪಸಂಹರಿಸಿಕೊಳ್ಳುವೆನು. ಚರಾಚರ ಭೂತಗಳನ್ನೆಲ್ಲ ಅಡಗಿಸಿಟ್ಟುಕೊಂಡು ವಿದ್ಯೆಯೊಂದರೊಡನೆ ಮಾತ್ರ ಸೇರಿ ಏಕಾಕಿಯಾಗಿರುವೆನು. ಆಮೇಲೆ ತಿರುಗಿ ಸೃಷ್ಟಿಕಾಲವು ಬಂದಾಗ ಆ ವಿದ್ಯೆಯಿಂದ ನಾನೇ ತಿರುಗಿ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ನಾಲ್ಕನೆಯ ಮೂರ್ತಿಯು ಅವ್ಯಯನೆನಿಸಿದ ಶೇಷನನ್ನು ಸೃಷ್ಟಿಸುವುದು. ಅವನೇ ಸಂಕರ್ಷಣನೆಂದು ಕರೆಯಲ್ಪಡುವನು. ಸಂಕರ್ಷಣನಿಂದ ಪ್ರದ್ಯುಮ್ನನು, ಪ್ರದ್ಯುಮ್ನನಿಂದ ಅನಿರುದ್ಧನು ಜನಿಸುವರು. ಅನಿರುದ್ಧನ ನಾಭಿ ಕಮಲದಿಂದ ಬ್ರಹ್ಮನು ಹುಟ್ಟುವನು. ಬ್ರಹ್ಮನಿಂದ ಸ್ಥಾವರ ಜಂಗಮ ಭೂತಗಳೆಲ್ಲ ಹುಟ್ಟುವವು. ನನ್ನನ್ನು ನಾನೇ ಆಗಾಗ ಸೃಷ್ಟಿಸಿಕೊಳ್ಳುವೆನು. ಪ್ರತಿ ಕಲ್ಪದ ಆರಂಭದಲ್ಲಿಯೂ ಹೀಗೆಯೇ ತಿರುಗಿ ತಿರುಗಿ ಸೃಷ್ಟಿಯು ನಡೆಯುವುದು. ಸೂರ್ಯನ ಉದಯಾಸ್ತಗಳಂತೆ ಪ್ರಳಯಗಳು ಒಂದರ ಹಿಂದೆ ಒಂದು ನಡೆಯುತ್ತಲೇ ಇರುವವು. ಜಗತ್ತು ನಾಶ ಹೊಂದುವಾಗ ಕಾಲವು ಬಲಾತ್ಕಾರದಿಂದ ಅದನ್ನು ಆ ಕಡೆಗೆ ಸೆಳೆದಿಡುವುದು ಎಂದನು. ಇದು 347ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.